ಆವರಣದಲ್ಲಿರ್ತಕ್ಕಂಥ ಗಣೇಶನ ವಿಗ್ರಹದ ಮೇಲೆ ನಮ್ಮ ಹಿಂದೂ ಸಮಾಜವನ್ನು ಕೆರಳಿಸೋ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ಖಂಡಿಸ್ತೇನೆ. ಇದರ ಸಮಗ್ರ ತನಿಖೆ ಆಗಬೇಕು. ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ? ಹಸುವಿನ ಕೆಚ್ಚಲು ಕೊಯ್ತಾರೆ, ಆಮೇಲೆ ಒಂದು ಕತೆ ಹೊರಗೆ ಬರುತ್ತೆ, ಕೆಚ್ಚಲು ಕುಯ್ದವನು ಮಾನಸಿಕ ಅಸ್ವಸ್ಥ ಅಂತ. ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥನ ಥರ ನಾಟಕ ಆಡ್ತಿದ್ದಾರೆ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಆಮೇಲೆ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪವಿತ್ರಗೊಳಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕತೆ ಕಟ್ಟೋದು ಬೇಡ. ನಾನು ಕಳೆದ ನಾಲ್ಕೂವರೆ ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ನಿಯಮಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀವಿ. ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ. ಸಮಗ್ರ ತನಿಖೆ ಆಗಲಿ. ಅವ್ರು ಏನು ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂತೇಳಿ. ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ? ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹನೇ ಅಪವಿತ್ರಗೊಳಿಸಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ? ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ. ಇದು ಉದ್ದೇಶ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು, ಸಂಘರ್ಷನ ಹುಟ್ಟಾಕೋದು, ಅರಾಜಕತೆಯನ್ನು ಹುಟ್ಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ. ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ. ಇದ್ರ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ. ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇ ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರಕ್ಕೆ ದೇಶಿ ಮತ್ತು ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈ ಜೋಡಿಸಿದವೆ. ಹಾಗಾಗಿ ಲಘುವಾಗಿ ಪರಿಗಣಿಸೋದು ಬೇಡ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದು ಬೇಡ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ಯಾರು ಮಾಡಿದ್ದಾರೆ, ಅವ್ರ ಹಿನ್ನೆಲೆ ಏನು, ಯಾಕೆ ಮಾಡಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಅದ್ರ ಹಿಂದ್ಗಡೆ ಯಾರೇ ಶಕ್ತಿಗಳಿರಲಿ ಸಂದೇಶ ಹೋಗಬೇಕು. ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು. ಅದಕ್ಕಾಗಿ ತಕ್ಷಣ ಸಬೂಬು ಹೇಳದೆ, ಕತೆ ಕಟ್ಟದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ವಿಷಯದಲ್ಲಿ ನಮ್ಮ ತಾಳ್ಮೆ ಇಲ್ಲ. ನಾವಿನ್ನು ಸಹಿಸಿಕೊಳ್ಳುವಂಥ ಮಾತು ಇಲ್ಲ. ಸರ್, ಈಗ CCTV ಫುಟೇಜ್ ಲಭ್ಯವಾಗಿದೆ ಸರ್. ಮಹಿಳೆಯ ದೃಶ್ಯಾವಳಿಗಳು ಸೆರೆಯಾಗಿದೆ ಸರ್. ಪ್ರಾಥಮಿಕವಾಗಿ ಪೊಲೀಸ್ ಮಾಹಿತಿ ಮಹಿಳೆಯ ದೃಶ್ಯಾವಳಿಗೂ ಸೆರೆಯಾಗಿದೆ. ಆ ಮಹಿಳೆ ಯಾರು, ಆಕೆ ಬ್ಯಾಕ್ಗ್ರೌಂಡ್ ಏನು, ತಲೆ ಈಗ ಮಾತ್ರ ಕೆಡ್ತೋ, ಮುಂಚೆನೂ ಕೆಟ್ಟಿತ್ತು, ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ, ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ, ಇದೆಲ್ಲದ್ರದ್ದು ಸಮಗ್ರ ತನಿಖೆ ಆಗಬೇಕಲ್ವ. ನಾವು ಕಾಗಕ್ಕ ಗೂಬಕ್ಕನ ಕತೆ ಕೇಳಕ್ಕೆ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ. ಪೂರಾ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವಲ್ಲ, ಕೆಲಸ ಮಾಡಲ್ಲ. ಮತ್ತು ಈ ರೀತಿ ಬಳಸ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ. ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವರಿಟ್ಕೊಂಡು ಮುಂದ್ಗಡೆ ಬೇರೆಯವ್ರನ್ನು ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ. ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗಬೇಕು. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾರೆ, ಸಮಗ್ರ ತನಿಖೆ ನಡೆಸಿ. ಸಮಗ್ರ ತನಿಖೆ ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಕು. ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ, ಭಾವನೆಯನ್ನು ಗೌರವಿಸದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಬ್ರಿಟಿಷ್ ಇದ್ದಾಗಲೇ ಅನುಭವಿಸಿದ್ದಾರೆ. ಹಾಗಾಗಿ ನಮ್ಮ ಭಾವನೆ ಜೊತೆಗೆ ಚೆಲ್ಲಾಟ ಆಡಬೇಡಿ. ಇದ್ರ ಜೊತೆ ಒಂದು ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲಿವರೆಗೂ ಕತೆ ಕಟ್ಟೋದು ನಿಲ್ಲಿಸಿ. ನೀವು ಯಾರು ನೋಡಿ, ಸರಣಿ ಘಟನೆಗಳು ಅರಾಜಕತೆ ಸೃಷ್ಟಿ ಮಾಡುವಂಥ ಸಂಚನ್ನು ನಡೆಸಿದ್ದಾರೆ. ಈಗ ನಿರಂತರವಾಗಿ ಕೆಚ್ಚಲು ಕೊಯ್ದು ಒಂದು ಕಡೆ ಎರಡು ಕಡೆಗಲ್ಲ, ಒಂದು 10-12 ಪ್ರಕರಣಗಳಲ್ಲಿ ಹಸುವಿನ ಕೆಚ್ಚಲು ಕೊಯ್ದರು. ವಾಟ್ ಈಸ್ ದ ಪರ್ಪಸ್? ಇದು ಹಿಂದ್ಗಡೆ ಏನೋ ಇರಬೇಕಲ್ಲ. ಹಿಂದೂಗಳು ಹಸುವನ್ನು ದೇವರು ಅಂತ ಆರಾಧಿಸ್ತೀವಿ, ಹಿಂದೂಗಳು ರಚ್ಚಿಗೆ ಹೇಳಬೇಕು ಅನ್ನೋದು ತಾನೇ ಇದು ಉದ್ದೇಶ. ಅವನು ಮಲಗಿದ ಹಸುನ ಕೆಚ್ಚಲು ಕೊಯ್ದು ತಲೆಕೆಟ್ಟನು ಅಂತೇಳಿ
ತಲೆ ಕೆಟ್ಟವ್ರು ಯಾರೋ ಹೇಳಿದ್ರೆ ನಾವು ಒಪ್ಬೇಕಾ ಅದನ್ನ? ಒಪ್ಬೇಕಾ? ಗಬ್ಬದ ಹಸುವಿನ ಕಡಿದ್ರು, ಹಸುವಿನ ತಲೆಯನ್ನು ತಂದು ಬಿಜಾಪುರ ಜಿಲ್ಲೆಯಲ್ಲಿ ದೇವಸ್ಥಾನ ಮುಂದ್ಗಡೆ ಇಟ್ಟರು, ತಲೆ ಕೆಟ್ಟವ್ರು ಮಾಡೋ ಕೆಲಸನಾ? ಮದ್ದೂರಿನಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಕೈ ಹೊಡೆದು ಒಂದು ತಲೆ ಕೆಟ್ಟವಂದ? ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವನು ಗಣಪತಿ ಮೆರವಣಿಗೆ ಮೇಲೆ ತಲೆ ಕೆಟ್ಟವನು ಅಂತ ಹೇಳೋದು ನಂಬೇಕಾ? ಹೇಳಿ, ಅವ್ರನ್ನ ತಲೆ ಕೆಡಿಸೋರು ಯಾರೋ ಇರಬೇಕಲ್ಲ. ಇಲ್ಲಿ ಬಂದು ಗಣಪತಿ ವಿಗ್ರಹನ ಅಪವಿತ್ರಗೊಳಿಸಿರೋರು ತಲೆ ಕೆಟ್ಟವರು ಅಂತ ಹೇಳ್ತಿದ್ದಂಗೆ ನಂಬೇಕಾ? ತಲೆ ಕೆಟ್ಟವರು ಮುಖ ಮುಚ್ಕೊಳ್ಳೋ ಅಷ್ಟು ಬುದ್ಧಿ ಇದೆಯಲ್ವಾ? ಅಂದರೆ ನನ್ನ ಮುಖ ಕಾಣಬಾರ್ದು, ರಾತ್ರಿಯಲ್ಲೇ ಬಂದು ಗಣಪತಿಗೆ ಅಪವಿತ್ರಗೊಳಿಸ್ಬೇಕು ಅನ್ನೋಷ್ಟು ಬುದ್ಧಿ ಇದೆಯಲ್ವಾ? ಅಂದರೆ ಅಷ್ಟು ಬುದ್ಧಿ ಇದೆ ಅಂತ ಹೇಳಿದ್ರೆ ತಲೆ ಕೆಟ್ಟಕ್ಕೆ ಸಾಧ್ಯ ಇಲ್ಲ. ತಲೆ ಯಾರ್ದಾದ್ರು ಕೆಟ್ಟಿದ್ರೆ ಅವ್ರನ್ನ ತಲೆ ಕೆಟ್ಟವರು ಅಂತ ಹೇಳಿರೋರು ತಲೆ ಕೆಡ್ತಾ ಇದೆ, ಅಂಥವ್ರು ಮಾತ್ರ ಹೇಳ್ತಾ ಇದ್ದಾರೆ. ಹಂಗಾಗಿ ಇದನ್ನು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಸಮಗ್ರ ತನಿಖೆ ಆಗಬೇಕು, ಆಕ್ಷನ್ ತಗೋಬೇಕು. ನಮ್ಮ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ. ಇದನ್ನು ದೌರ್ಬಲ್ಯ ಅಂತ ಭಾವಿಸ್ಬೇಕು.